ಚುನಾವಣಾ ರ್ಯಾಲಿಯಲ್ಲಿ ಜೈ ಶ್ರೀರಾಮ್ ಅಂತ ಜೈಕಾರವನ್ನು ಹಾಕಿಸಿದ್ದಾರೆ ಮೋದಿ ಅವರು. ಅಯೋಧ್ಯೆಯಲ್ಲಿ ಬಾಲರಾಮನಿಗೆ ಸೂರ್ಯ ತಿಲಕ, ಸೂರ್ಯ ರಶ್ಮಿ ಸ್ಪರ್ಶನೆ ಮಾಡಿದ ನಂತರ ಅಸ್ಸಾಂನಲ್ಲಿ ಜೈ ಶ್ರೀರಾಮ್ ಘೋಷಣೆಯನ್ನ ಮೋದಿ ಅವರು ಮೊಳಗಿಸಿದ್ದಾರೆ. ಅಯೋಧ್ಯೆಯ ಬಾಲರಾಮನಿಗೆ ಸೂರ್ಯ ತಿಲಕದ ರೂಪದಲ್ಲಿ ಸ್ಪರ್ಶವನ್ನ ಮಾಡಿದ ನಂತರ ದೃಶ್ಯ ನೋಡಿ ಹೇಗಿದೆ. ರಾಮ ಮಂದಿರ ಅಯೋಧ್ಯೆಯಲ್ಲಿ ಬಾಲರಾಮನಿಗೆ ಈಗ ಸೂರ್ಯ ತಿಲಕ ಸ್ಪರ್ಶಿಸಿದಂಥ ಕ್ಷಣವನ್ನು ನೀವು ನೋಡ್ತಾ ಇದ್ದೀರಾ. ಆ ಸಂದರ್ಭದಲ್ಲಿ ಮಂಗಳಾರತಿಯನ್ನು ಕೂಡ ಮಾಡಲಾಗ್ತಾ ಇದೆ. ಅಪರೂಪದ ಕ್ಷಣವನ್ನು ಈಗ ಅಲ್ಲಿ ತೆರಳಿದಂತಹ ಭಕ್ತರೆಲ್ಲ ಕಣ್ತುಂಬಿಕೊಳ್ತಾ ಇದ್ದಾರೆ. ಅದಕ್ಕೆಲ್ಲ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಅಯೋಧ್ಯೆಯ ಬಾಲರಾಮನಿಗೆ ಸೂರ್ಯ ತಿಲಕ ಹೇಗೆ ಕಂಗೊಳಿಸ್ತಾ ಇದೆ ಅಂತ ಹೇಳಿ ನೋಡಿ. ನಾನಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೆ ನಿಮಗೆ, ಎಲ್ಲದಕ್ಕೂ ಕೂಡ ಒಂದು ಅವಕಾಶ ಸಿಕ್ಕಿದೆ, ನನಗೆ ಯಾಕೆ ಅವಕಾಶ ಇಲ್ಲ ಅಂತ. ಸೂರ್ಯನೂ ಪಾಪ ಏನೋ ಬೇಜಾರು ಮಾಡ್ಕೊಳ್ತಾ ಇದ್ನೇನೋ ಅಂತ ಹೇಳಿ ನೋಡಿ ಯಾವ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಅಂತ ಹೇಳಿ. ಎಲ್ಲರಿಗೂ ಕೂಡ ದರ್ಶನ ಸಿಗ್ತಾ ಇದೆ, ಎಲ್ಲರೂ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ವಿಶೇಷ ಏನು ಅಂತಂದರೆ VIP ಗಳಿಗೆ ಯಾರಿಗೂ ಕೂಡ ಅಲ್ಲಿ ಆ ಪಾಸು ಈ ಪಾಸು ಅಂತ ಏನೂ ಇಲ್ಲ, ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾವ ಪಾಸ್ಗಳು ಕೂಡ ಇಲ್ಲ, ಯಾವುದೇ ನಿರ್ಬಂಧಗಳನ್ನು ಹೇರಿಲ್ಲ ಅಲ್ಲಿ. ಇವತ್ತು ಬಾಲರಾಮನಿಗೋಸ್ಕರನೇ ಅವನಿಗೆ 56 ಬಗೆಯ ತಿನಿಸುಗಳನ್ನು ನೈವೇದ್ಯದ ರೂಪದಲ್ಲಿ ಇಡಲಾಗಿದೆ. 56 ತಿನಿಸುಗಳನ್ನು. ಯಾವ ಕ್ಷಣ ಹೇಗಿರಬೇಕು ಅಂತ ನೋಡಿ. ನಿಮ್ಮ ಊರುಗಳಲ್ಲೂ ಕೂಡ ನೀವು ಮಾಡಿರ್ತೀರ. ತುಂಬ ಜನ ರಾಮನನ್ನು ಫೋಟೋ ಇಟ್ಟು ಇವತ್ತು ರಾಮನವಮಿಯನ್ನು ಆಚರಿಸಿ ಎಲ್ಲರಿಗೂ ಕೂಡ ಪಾನಕವನ್ನು ವಿತರಣೆ ಮಾಡೋದು, ಕೋಸಂಬರಿಯನ್ನು ವಿತರಣೆಯನ್ನು ಮಾಡುವಂಥದ್ದನ್ನು ಬಹುತೇಕ ಕಡೆಗಳಲ್ಲಿ, ಬಹುತೇಕ ಹಳ್ಳಿಗಳಲ್ಲಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಮಾಡ್ತಾರೆ. ಯಾವ ಹಳ್ಳಿಗಳು ಕೂಡ ಇದನ್ನು ಹೊರತುಪಡಿಸಿಲ್ಲ. ಅದು ಎಲ್ಲರನ್ನ ಒಂದು ಮಾಡುವಂಥ ಕ್ಷಣ. ಅದು ಎಲ್ಲವನ್ನ ಮರೆತು ನಾವೆಲ್ಲರೂ ಒಂದು ಅನ್ನೋ ರೀತಿಯಾದಂಥ ಕ್ಷಣ. ಯಾವುದೋ ಒಂದು ಜಾತಿಗೆ ಸೀಮಿತ, ಇವ್ರ ಜಾತಿಗೆ ಸೀಮಿತ ಅಂತ ಇರೋದಿಲ್ಲ. ನೀವು ಬೇಕಿದ್ರೆ ನೋಡ್ಕೊಳ್ಳಿ ರಾಮನವಮಿನ, ಎಲ್ಲರೂ ಕೂಡ ಒಂದಾಗಿ ನಿಂತ್ಕೊಂಡಿರ್ತಾರೆ, ಎಲ್ಲರೂ ಕೂಡ ಒಂದಾಗಿ ಹಂಚ್ತಾ ಇರ್ತಾರೆ ಕೋಸಂಬರಿಯನ್ನು, ಪಾನಕವನ್ನು. ಆಮೇಲೆ ಯಾರು ಕೂಡ ನಾನು ಯಾಕೆ ಹೋಗಲಿ ನೀನು ಯಾಕೆ ಹೋಗಲಿ ಅಂತ ಎಲ್ಲರೂ ಕೂಡ ಅದನ್ನು ಸ್ವೀಕಾರ ಮಾಡ್ತಾರೆ. ಆ ಕ್ಷಣವೇ ಹಾಗೆ ಅದು. ಅದರಲ್ಲೂ ಕೂಡ ಈ ಬಾರಿ ರಾಮ ಮಂದಿರ ನಿರ್ಮಾಣವಾಗಿದೆ, ಅದರಲ್ಲಿ ಬಾಲರಾಮ ವಿರಾಜಮಾನರಾಗಿದ್ದಾರೆ ಅಂತಂದಾಗ ಈ ಬಾರಿ ಖುಷಿ ಇಮ್ಮಡಿಗೊಂಡಿದೆ. ಎಲ್ಲರಿಗೂ ಕೂಡ ಒಂದಿಷ್ಟು ಸಂತಸವನ್ನು ತಂದಿದೆ. ಮತ್ತೆ ರಾಮಯುಗ ಈಗ ಆರಂಭವಾಗ್ತಾ ಇದೆ ಅನ್ನುವಂಥ ಕ್ಷಣ, ರಾಮ ಮತ್ತೆ ಧರೆಗಿಳಿದು ಬಂದಿದ್ದಾನೆ ಅನ್ನುವಂತಹ ನಂಬಿಕೆ ಹಲವರಲ್ಲಿ ಕಾಣಿಸಿಕೊಳ್ಳುತ್ತಾ ಇದೆ. ಹಾಗಾಗಿನೇ ಆ ಭಕ್ತಿ ಇನ್ನೊಂದಿಷ್ಟು ಹೆಚ್ಚಾಗಿದೆ. ಹಾಗಾಗಿನೇ 15ರಿಂದ 20,000 ಜನ ಪ್ರತಿನಿತ್ಯವೂ ಹೋಗಿ ದರ್ಶನವನ್ನು ಮಾಡ್ತಾ ಇದ್ದಾರೆ. 15ರಿಂದ 20,000 ಜನ ಪ್ರತಿನಿತ್ಯ. ಲೆಕ್ಕ ಹಾಕ್ಕೊಳ್ಳಿ ಎಷ್ಟಾಗತ್ತೆ ಅಂತೇಳಿ ತಿಂಗಳಿಗೆ. ಈ ಪ್ರಮಾಣದಲ್ಲಿ ಹೋಗಿ ಆರಂಭವಾದಾಗಿನಿಂದ ಹೇಳ್ತಾ ಇದ್ದೀವಿ, ಈ ರಾಮ ಮಂದಿರ ಉದ್ಘಾಟನೆಯಾಗಿ ಜನರಿಗೆ ದರ್ಶನ ಮಾಡೋಕ್ಕೆ ಆರಂಭ ಮಾಡಿದಾಗಿಂದಲೂ ಕೂಡ ಚೂರು ಕಡಿಮೆ ಆಗಿಲ್ಲ. ಪ್ರತಿನಿತ್ಯವೂ ಕೂಡ 15ರಿಂದ 20,000 ಜನ ಹೋಗಿ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಕೆಲವರು ಅಂತೂ 2-2, 3-3 ಬಾರಿ ಮತ್ತೆ ಹೋಗಿ ದರ್ಶನವನ್ನು ಪಡ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಈ ವಿಶೇಷ ಅಲಂಕಾರ ಶೃಂಗಾರದಲ್ಲಿ ಬಾಲರಾಮನ ದರ್ಶನ ಮಾಡಿ.